ಉತ್ತರ ಪ್ರದೇಶದ ಉನ್ನತ ಶಿಕ್ಷಣ ಸಚಿವ ಯೋಗೇಂದ್ರ ಉಪಾಧ್ಯಾಯ ಅವರು ಪತ್ರಿಕಾಗೋಷ್ಠಿಯಲ್ಲಿ ನೀಡಿರುವ ಹೇಳಿಕೆ ಸ್ವಾರಸ್ಯಮಯ ಚರ್ಚೆಗೆ ಕಾರಣವಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ತೀವ್ರ ಆಕ್ಷೇಪಕ್ಕೂ ಗುರಿಯಾಗಿದೆ. ಯೋಗೇಂದ್ರ ಉಪಾಧ್ಯಾಯ ಅವರು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ರು. ಪ್ರಶ್ನೆ ಪತ್ರಿಕೆ ಸೋರಿಕೆಯ ಬಗ್ಗೆ ಪತ್ರಕರ್ತರು ಪ್ರಶ್ನಿಸಿದರು. ಆದರೆ ಸಚಿವರು ನೀಡಿದ ಉತ್ತರ ಎಲ್ಲೆಡೆ ಅಪಹಾಸ್ಯಕ್ಕೂ ತಮಾಷೆಗೂ ಒಳಗಾಗಿದೆ. ಈ ಹಿಂದೆ 100 ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗ್ತಾ ಇತ್ತು. ಈಗ ಅದನ್ನು 10ಕ್ಕೆ ತಂದು ನಿಲ್ಲಿಸಿದ್ದೇವೆ. ನಮ್ಮ ಸರ್ಕಾರವು 90% ಯಶಸ್ಸು ಸಾಧಿಸಿದೆ ಎಂದು ಅವರು ಹೇಳಿಕೊಂಡರು. रीजन करिए, अगर पहले 100 पेपर लीक होते थे उदाहरण के तौर पे, आज 10 हो रहे हैं, तो 90 की कमी आई है और आगे भी कमी आएगी. ಇದೇ ವೇಳೆ ಪತ್ರಕರ್ತರು ಸಚಿವರ ರಾಜೀನಾಮೆಯ ಬಗ್ಗೆ ಪ್ರಶ್ನಿಸಿದರು. ಯಾಕೆ ನೈತಿಕ ಹೊಣೆ ಹೊತ್ತು ಸಚಿವರು ರಾಜೀನಾಮೆ ನೀಡೋದಿಲ್ಲ ಅಂತ ಪ್ರಶ್ನಿಸಿದರು. ಪ್ರಶ್ನೆ ಪತ್ರಿಕೆ ಸೋರಿಕೆಯ ಹೊಣೆ ಹೊತ್ತು ಯಾಕೆ ಈಗಿನ ಸಚಿವರು ರಾಜೀನಾಮೆ ನೀಡಬೇಕು? ಈ ಹಿಂದಿನವರು ನೀಡಿದ್ದಾರಾ ಅಂತ ಅವರು ಮರು ಪ್ರಶ್ನಿಸಿದರು. ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಸಚಿವರು ಕಾರಣ ಅಲ್ಲ. ಗಡ್ಡಧಾರಿ ವ್ಯಕ್ತಿ ಹತ್ಯೆ ಮಾಡಿದರೆ ಮೀಸೆಯವನನ್ನ ಜೈಲಿಗೆ ಹಾಕಬೇಕು ಎಂದು ಹೇಳಿದಂತೆ ಇದು. ಸಚಿವರು ಈ ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ಭಾಗಿಯಾಗಿಲ್ಲ. ಅವರು ಭಾಗಿಯಾಗಿದ್ದರೆ ಜೈಲಿಗೆ ಹೋಗಬೇಕು ಎಂದು ಅವರು ಹೇಳಿದರು. मंत्री जी का इस्तीफा क्यों हो ना? इससे पहले का किसी मंत्री ने इस्तीफा दिया? मंत्री जिम्मेदार नहीं है. जो अच्छा दाढ़ी वाला मर्डर करे मूछ वाला पकड़ा जाए, ये तो नहीं चलेगा. मंत्री जी ने तो इसमें शामिल नहीं थे. अगर मंत्री शामिल होते तो निश्चित जेल जाते. मंत्री जी शामिल नहीं थे. मंत्री जी देखकर उनको दंडित किया है. ಸದ್ಯ ಈ ವಿಡಿಯೋ ಎಲ್ಲೆಡೆ ಹರಿದಾಡ್ತಿದೆ. ಓರ್ವ ಸಚಿವರು ಕೊಡಬೇಕಾದ ಉತ್ತರ ಇದುವಾ ಎಂಬ ಪ್ರಶ್ನೆ ಉಂಟಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಆಕ್ಷೇಪ ಮತ್ತು ತಮಾಷೆಗಳು, ಪ್ರತಿಕ್ರಿಯೆಗಳು ಬಂದಿವೆ. ಕಳೆದ 12 ವರ್ಷಗಳಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸುಮಾರು 5 ಬಾರಿ ನಡೆದಿದೆ. ಈ ಬಾರಿ ನೀಟ್ ಪ್ರಶ್ನೆ ಪತ್ರಿಕೆ ಅಲ್ಲದೆ ಸಿಬಿಎಸ್ಇ ಮೌಲ್ಯಮಾಪನದಲ್ಲಿ ಅವ್ಯವಸ್ಥೆ ಉಂಟಾಗಿದೆ. ಇನ್ನಿತರ ಪ್ರಶ್ನೆ ಪತ್ರಿಕೆಗಳ ಸೋರಿಕೆಯೂ ಆಗಿದೆ. ಇಷ್ಟೆಲ್ಲ ಆಗಿಯೂ 100ರಲ್ಲಿ 90 ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ತಡೆದಿದ್ದೇವೆ ಅಂತ ಸಚಿವ ಹೇಳೋದಾದ್ರೆ ಈ ದೇಶದ ವಿದ್ಯಾರ್ಥಿಗಳ ಭವಿಷ್ಯವೇನು ಅನ್ನುವ ಪ್ರಶ್ನೆಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ಎತ್ತಲಾಗಿದೆ. ಸಚಿವರ ಈ ಹೇಳಿಕೆ ಬೇಜವಾಬ್ದಾರಿತನದ್ದು. ಒಂದೇ ಒಂದು ಪ್ರಶ್ನೆ ಪತ್ರಿಕೆಯೂ ಸೋರಿಕೆ ಆಗಬಾರದು. ಕಳೆದ 12 ವರ್ಷಗಳಲ್ಲಿ ಈ ಸೋರಿಕೆಯನ್ನು ತಡೆಯಲು ಸಾಧ್ಯವಾಗಿಲ್ಲ ಅಂದಾದ್ರೆ ಅದನ್ನು ತಡೆಯಲು ಕೈಗೊಂಡ ಕ್ರಮ ಏನು ಅನ್ನೋದನ್ನ ಅವರು ಹೇಳಬೇಕಿತ್ತು. 90% ಯಶಸ್ಸು ಸಾಧಿಸಿದ್ದೇವೆ ಎಂದು ಹೇಳಿದ್ರೆ ಸಾಕಾಗೋದಿಲ್ಲ. ಪದೇ ಪದೇ ಸೋರಿಕೆ ಆಗ್ತಾ ಇದ್ರೂ 90% ಸೋರಿಕೆ ತಡೆದಿದ್ದೇವೆ ಅಂತ ಹೇಳೋದಕ್ಕೆ ಏನರ್ಥ ಅಂತ ಪ್ರಶ್ನಿಸಲಾಗಿದೆ. ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಆದರೆ ಅದನ್ನು ಒಪ್ಪಿಕೊಳ್ಳುವ ಬದಲು ನಾವು ಇಷ್ಟು ಶೇಕಡ ತಡೆದಿದ್ದೇವೆ, ಗಡ್ಡದವ ಹತ್ಯೆ ಮಾಡಿದರೆ ಮೀಸೆಯವನನ್ನ ಅರೆಸ್ಟ್ ಮಾಡುವುದಕ್ಕೆ ಅರ್ಥ ಇಲ್ಲ ಎಂಬಂತೆ ಹೇಳಿಕೊಂಡು ತಪ್ಪಿಸಿಕೊಳ್ತಾ ಇದೆ ಅಂತ ಜನರು ಪ್ರತಿಕ್ರಿಯಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, fire fighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.